ಅತ್ತಿಗೆ ಬಾಸ್ ಹೌದಲ್ಲ, ಕುರಿಯಟ್ಟಿಂದ ಈಗ ಬಂದೇನಪ್ಪ. ಹೌದಣ್ಣ. ಅಟ್ಟಿ ಕಸ ಮಾಡೋದು ಬಾಲ ಮರಿ ತಾಯಿ ಮನೆಗೆ ಬಿಟ್ಟು ಅವಾಗ ತಪ್ಪಲಾಗಿ ಬರ್ತದೆ ಹೊತ್ತಾ ಇದ್ದಣ್ಣ. ಬಾ ಮಗ, ಬೇಗ ಮುಖ ತಿಳಿದ್ಕೊ, ಉಪ್ಪಿಟ್ಟು ತಿಂದು ಚಹಾ ಕುಡಿದೀನಂತೆ. ಈ ಬೀರನಿಗೆ ಚಹಾ ಏನಮ್ಮ? ಎತ್ತ ತಂದೆ ತಾಯಂದಿರ ನಿಮ್ಮ ಕೈ ತುತ್ತಿನಿಂದ ಕೆಚ್ಚಲು ಬೇಯಿಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂದೆಗೆ ಹಾಲು, ಒಂದು ಬುಗನಿ ಜೋಳದ ನುಚ್ಚು ಬಂದಿದ್ದಾನೆ. ಅತ್ತಿಗೆಮ್ಮ, ನಾನೆಂದರೆ ತಮಗೆ ಇಷ್ಟ ಅಲ್ಲವೇ? ಯಾಕೋತಮ್ಮ ಇವತ್ತು ಏನೇನೋ ಕೇಳುತ್ತಿರುವಲ್ಲ, ಅದೇನೆಂದರೆ ನಮಗೆ ತುಂಬಾ ಪಂಚಪ್ರಾಣ. ಅದನ್ನೆಲ್ಲ ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡೇನನ್ನ. ಅದು ಬೇಕಣ್ಣ ತೋಲಿಸ್ತಾ ಇರುವಿರಿ. ನಾನಂದ್ರೆ ಪಂಚಪ್ರಾಣ ಅನ್ನಲ್ಲ. ಅಣ್ಣ ಏನಿದೆಯಲ್ಲ ಸ್ವಲ್ಪ ಬಾರಪ್ಪ ಶಿಶಿತರ, ಅಭ್ಯಾಸಗಳು ಹೇಗೆ? ಚೆನ್ನಾಗಿ ನಡೆದಿದೆ ತಾನೆ? ಡಿಗ್ರಿ ಅಭ್ಯಾಸತಿಗೆ ಚೆನ್ನಾಗಿದೆ, ಆದರೆ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ, ಈಗ ತಾನೇ ಮರಿ ಮಾರಿದ ಹಣ ಇದೆಯಲ್ಲ, ಅದನ್ನು ಕೊಟ್ಟು ಬಿಡು ತಮ್ಮನಿಗೆ. ಎಷ್ಟು ಬೇಕಾಗಿದೆ ಸಹೋದರ? 25,000 ಕೊಟ್ಟು ಬಿಡಿ ಅಣ್ಣ, ಸಾಕು. ತೆಗೆದುಕೋ, ಹಣವೆಂದ ಮೇಲೆ ಹಿಡಿತದಲ್ಲಿರಬೇಕು. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡಿ. ಈ ನನ್ನ ತಮ್ಮಂದರೆ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಈ ಸಂತೋಷ ಸಾಗರದಲ್ಲಿ ನಾವೆಲ್ಲರೂ ಕುಡಿ ಹಾಡೋಣ. ಗೂಡು ನಾವೆಲ್ಲ ಬೇರೆಯ ದರ್ಜಿನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ಲಘುವಿನ ದೊರೆಯಲ್ಲಿ ಚೇನಿನ ಗೂಡು
ವೈದ್ಯಂತೂ ಭಾರಿ ಕುಣಿದು ಬಿಟ್ಟ. ಇನ್ನು ನನ್ನ ದೊಡ್ಡ ಮೈನಂತ ಮೆತ್ತಲ್ಲೇ ಅಳಿಗಾಡಕ್ ಹತ್ತಿಬಿಟ್ಟ. ವೈದ್ಯ ಕುಣಿದು ಭಾಳ ಸುಸ್ತಾಗಿರ್ಬೇಕು. ನಡ್ರಿಪ್ಪ ಎಲ್ಲರೂ ಪ್ರಸಾದಕ್ಕೆ ಒಳಗೆ ಹೋಗೋಣ.